ಮೊಳಕೆಯೊಡೆದ ಸೊಪ್ಪು ಮೊಳಕೆಯಲ್ಲಿಯೇ ಮುರುಟಿ ಹೋಗುವಷ್ಟು ಬಿಸಿ. ಕೊತ್ತಂಬರಿ ಸೇರಿ ಹಲವು ಬಗೆಯ ಸೊಪ್ಪು ಬೆಳೆಯುವ ರೈತರು ಅತಿಯಾದ ಬಿಸಿಲಿನ ಪರಿಣಾಮ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಿವಿಧ ಬಗೆಯ ಸೊಪ್ಪು ಖರೀದಿ ಮಾಡಲು ನಾ ಮುಂದು ತಾ ಮುಂದು ಎಂದು ಮುಗಿ ಬೀಳುತ್ತಿದ್ದ ಜನರು ಈಗ ಸೊಪ್ಪಿನ ಬೆಲೆ ಕೇಳಿಯೇ ಬೆಚ್ಚಿ ಬೀಳುವಂತಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಹಣ್ಣು, ಹೂವು, ತರಕಾರಿ ಹೆಚ್ಚಾಗಿ ಬೆಳೆಯಲಾಗುತ್ತಿದೆ. ಜೊತೆಗೆ ಪ್ರಕೃತಿ ದತ್ತವಾಗಿರುವ ಗಿರಿಧಾಮಗಳು ಜಿಲ್ಲೆಗೆ ಮೆರುಗು ನೀಡಿವೆ. ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ ಬರ ತಾಂಡವಾಡುತ್ತಿದೆ. ಇತ್ತೀಚೆಗೆ ಅಲ್ಲಿಷ್ಟು ಇಲ್ಲಿಷ್ಟು ಮಳೆಯಾಗುತ್ತಿದೆ. ಆದರೂ ಬಿಸಿಲಿನ ಧಗೆ ಮಾತ್ರ ಕಡಿಮೆಯಾಗ್ತಿಲ್ಲ. ಬೋರ್ವೆಲ್ನಲ್ಲಿ ನೀರು ಬರ್ತಿಲ್ಲ. ನೀರು ಬಂದರೂ ಟೈಮಿಗೆ ಸರಿಯಾಗಿ ಕರೆಂಟ್ ಇರಲ್ಲ. ಇದರಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಸೊಪ್ಪಿನ ಇಳುವರಿ ಬರ್ತಿಲ್ಲ. ಸೊಪ್ಪು ಬೆಳೆಯುವವರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ. ಮಾರುಕಟ್ಟೆಗೆ ಸೊಪ್ಪೇ ಬರ್ತಾ ಇಲ್ಲ. ಬರೋ ಅಲ್ಪ ಸ್ವಲ್ಪ ಸೊಪ್ಪಿನ ಬೆಲೆ ಗಗನಕ್ಕೇರಿದೆ. ನನ್ನ ಹೆಸರು ವೆಂಕಟರಾಜು ಅಂತ, ಗುಂಡ್ಲುಗುರ್ಕಿ. ಆದರೆ ತುಂಬ ಬೇಸಿಗೆ, ಬಿಸಿಲು ಅಂದರೆ ಸುಡು ಬಿಸಿಲು ಅಂದರೆ ಸಾಧ್ಯವೇ ಇಲ್ಲ. ಬೋರ್ವೆಲ್ಗಳೆಲ್ಲ ಬತ್ತಿ ಹೋಗಿವೆ, ನೀರಿಲ್ಲ. 1300, 1500, 2000 ಕೊರೆದ್ರೂ ನೀರಿಲ್ಲ. ಇಂಥ ಕಾಲದಲ್ಲಿ ಏನು ಬೆಳೆಯೋಕ್ಕೂ ಕಷ್ಟ ಆಗ್ತಾ ಇದೆ. ಆದರೆ ಏನೋ ಸೊಪ್ಪು ತರಕಾರಿಗಳು ಬೆಳಿಬೇಕು ಅನ್ನೋ ಆಸೆ ಇದೆ ರೈತರಿಗೆ. ಬೆಳೆಯೋಕ್ಕೆ ಹೋದರೆ ಬೆಳೆ ಬರ್ತಾನೇ ಇಲ್ಲ. ಎಷ್ಟು ನೀರು ಹಾಯಿಸಿದ್ರೂ ಬರ್ತಾಯಿಲ್ಲ. ಬೇಸಿಗೆಯಲ್ಲಿ ಮದ್ದುಗಳು, ವಿಪರೀತ ರೇಟ್ಗಳು, ಅವೆಲ್ಲ ತಂದು ಮಾಡಿ ಬೇಸಾಯಗಳು ಎಲ್ಲ ಹಾಕಿದ್ರೂ ಸಹ ಕೈಗೆ ಬರ್ತಾಯಿಲ್ಲ. ಏನೋ ಅಲ್ಪ ಸ್ವಲ್ಪ ಸಿಕ್ಕಿ ಅದರಲ್ಲಿ ಉಳಿಸ್ಕೊಂಡು ಬಂದು ಮಾರ್ಕೆಟಿಗೆ ತಂದರೆ ಅವರು 4 ಕಾಸು ಕೊಡ್ತಾರೆ. ಆದರೆ ಅದೂ ವಿಪರೀತ ರೇಟ್ಗಳು. ಅಲ್ಲಿ ಇಲ್ಲಿ 50 ರೂಪಾಯಿ ಒಂದು ಕಟ್ಟು, 60 ರೂಪಾಯಿ ಒಂದು ಸೊಪ್ಪು, ದೊಡ್ಡ ಸೊಪ್ಪು, ಕೊತ್ತಂಬರಿ, ಪುದೀನ ಸೊಪ್ಪು ಎಲ್ಲ ರೇಟ್ಗಳು ಗಗನಕ್ಕೆ ಹೋಗಿಬಿಟ್ಟಿದೆ. ಈ ನೀರಿಗಂತರೂ ಹಾಹಾಕಾರ, ವಿಪರೀತ ಕಷ್ಟ ಆಗಿದೆ. ಸೊಪ್ಪು ತಿನ್ನೋದಕ್ಕೆ ಯಾಕೆ ಇಷ್ಟಪಡ್ತಾರೆ ಅಂದರೆ ಸೊಪ್ಪಲ್ಲಿ ಒಳ್ಳೆಯ ಶಕ್ತಿಯುತವಾದ ಅಂಶ ಇರುತ್ತೆ. ಅದಕ್ಕೋಸ್ಕರ ಸೊಪ್ಪು ಬಳಸಬೇಕು. ಶುಗರು, BP ಇಂಥವಕ್ಕೆಲ್ಲ ಅವಾಯ್ಡ್ ಆಗುತ್ತೆ. ಸೊಪ್ಪು ತಿಂದರೆ ನಾರಿನಾಂಶ ಚೆನ್ನಾಗಿರುತ್ತೆ ಅಂತ ಸೊಪ್ಪನ್ನು ಇಷ್ಟಪಡ್ತಾರೆ. ಪ್ರಸ್ತುತ ಅತಿಯಾದ ರಸಗೊಬ್ಬರ ಮತ್ತು ಕೀಟನಾಶಕಗಳನ್ನು ಬಳಸಿದ ಪದಾರ್ಥಗಳ ಸೇವನೆಯಿಂದ ಜನರು ವಿವಿಧ ಕಾಯಿಲೆಗಳಿಗೆ ತುತ್ತಾಗಿ ಮನೆ ಮಂದಿಯೆಲ್ಲ ಆಸ್ಪತ್ರೆ ಪಾಲಾಗುತ್ತಿದ್ದಾರೆ. ಇದರ ಜೊತೆಗೆ ಗಾಯದ ಮೇಲೆ ಬರೆ ಎಳೆದಂತೆ HN ವ್ಯಾಲಿ ನೀರು ಜನರ ಆರೋಗ್ಯದ ಮೇಲೆ ಮಾತ್ರವಲ್ಲದೆ ರೈತರ ಬೆಳೆಗಳ ಮೇಲೂ ದುಷ್ಪರಿಣಾಮ ಬೀರುತ್ತಿದೆ. ವೈದ್ಯರ ಸೂಚನೆಯಂತೆ ಇನ್ನು HN ವ್ಯಾಲಿ ನೀರಿನಿಂದ ಬೆಳೆದ ತರಕಾರಿ ಎಂಬ ಕಾರಣಕ್ಕೆ ರಾಜಧಾನಿ ಬೆಂಗಳೂರಿನಲ್ಲಿ ಚಿಕ್ಕಬಳ್ಳಾಪುರದ ತರಕಾರಿ ಖರೀದಿಸಲು ಜನರು ಹಿಂದೇಟು ಹಾಕುವ ಆತಂಕ ಎದುರಾಗಿದೆ. ಈವರೆಗೆ ಚಿಕ್ಕಬಳ್ಳಾಪುರದ ತರಕಾರಿ ಎಂದರೆ ಬೆಂಗಳೂರಿನ ಜನ ಮುಗಿಬಿದ್ದು ಖರೀದಿ ಮಾಡುತ್ತಿದ್ರು. ಆದರೆ ಈಗ ಚಿಕ್ಕಬಳ್ಳಾಪುರದ ತರಕಾರಿ ಎಂದ್ರೇನೆ ಬೆಚ್ಚಿ ಬೀಳುವ ಸ್ಥಿತಿ ನಿರ್ಮಾಣವಾಗಿದೆ. ಅದೇ ಬೆಂಗಳೂರಿನ ತ್ಯಾಜ್ಯ ನೀರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಾಗಿಸುತ್ತಿದ್ದು, ಅದೇ ನೀರಿನಿಂದ ಬೆಳೆದ ತರಕಾರಿ ಎಂಬ ಕಾರಣಕ್ಕೆ ಚಿಕ್ಕಬಳ್ಳಾಪುರದ ತರಕಾರಿಗೆ ಗ್ರಾಹಕರಿಗೆ ಕೊರತೆಯಾಗಿದೆ. ಇದು ಒಂದು ಕಡೆಯಾದರೆ ಪ್ರಸ್ತುತ ತೀವ್ರವಾಗಿ ಕಾಡುತ್ತಿರುವ ಬರ ರೈತರನ್ನು ತೀವ್ರವಾಗಿಯೇ ಹಿಂಸಿಸುತ್ತಿದೆ. ಜನರ ಆರೋಗ್ಯಕ್ಕಾಗಿ ಮಾಂಸಕ್ಕಿಂತ ಸೊಪ್ಪಿನ ಕಡೆಯೇ ಹೆಚ್ಚು ಆಕರ್ಷಿತರಾಗುತ್ತಿದ್ದು, ಪ್ರಸ್ತುತ ಸೊಪ್ಪಿಗೆ ಎಲ್ಲಿಲ್ಲದ ಬೇಡಿಕೆ ಬಂದಿದೆ. 10 ರೂಪಾಯಿಗೆ ಮಾರಾಟವಾಗುತ್ತಿದ್ದ ಸೊಪ್ಪಿನ ಬೆಲೆ ಇದೀಗ ವಿಪರೀತ ಏರಿಕೆಯಾಗಿದೆ. ಹಾಲು ಸೊಪ್ಪು 40 ರೂಪಾಯಿ, ದಂಟು ಸೊಪ್ಪು 40 ರೂಪಾಯಿ, ಸಬ್ಬಕ್ಕಿ ಸೊಪ್ಪು 40 ರೂಪಾಯಿ, ಮೆಂತೆ ಸೊಪ್ಪು 40 ರೂಪಾಯಿ, ಕೊತ್ತಂಬರಿ ಸೊಪ್ಪು 100 ರೂಪಾಯಿಗೆ ಮಾರಾಟವಾಗ್ತಿದೆ. ಸೊಪ್ಪಿನ ಬೆಲೆ ಗಗನಕ್ಕೇರಿರುವುದರಿಂದ ಗ್ರಾಹಕರ ಕೈ ಸುಡುತ್ತಿದೆ. ನನ್ನ ಹೆಸರು ಸರೋಜಮ್ಮ. ಬಿಸಿಲು ಕಾಲ ಐತೆ. ಇವಾಗ ಇದು ಬರ್ತಾ ಇಲ್ಲ, ಸೊಪ್ಪುಗಳು ಬರ್ತಾ ಇಲ್ಲ, ರೇಟ್ಗಳು ಜಾಸ್ತಿ. ಹಾಲು ಸೊಪ್ಪು 20 ರೂಪಾಯಿ, ದಂಟಿನ ಸೊಪ್ಪು 30 ರೂಪಾಯಿ, ಅರವೆ ಸೊಪ್ಪು 20 ರೂಪಾಯಿ, ಸಬ್ಬಕ್ಕಿ 40 ರೂಪಾಯಿ, ಸಬ್ಬಕ್ಕಿ 40 ರೂಪಾಯಿ, ಮೆಂತ್ಯ ಸೊಪ್ಪು 40 ರೂಪಾಯಿ, ಕೊತ್ತಿಮೀರಿ 100 ರೂಪಾಯಿ ಮಾರ್ತಾಯಿದ್ದೀವಿ. ಇವಾಗ ಬಿಸಿಲು ಕಾಲ ಬರೋಲ್ಲ. 6 ಗಂಟೆ ಡಿಮ್ಯಾಂಡ್ ಆಗ್ತೈತೆ. ನಮ್ದು ಇವಾಗ ಎಲ್ಲ ಕುಲ್ಲೋಗ್ತೈತಂತೆ. ಇವಾಗ ಬಿಸಿಲಿಗೆ ಬರೋಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ಅದಕ್ಕೆ ಮಾರ್ಕೊಂಡು ಬೇಗ 12 ಗಂಟೆಗೆ 1 ಗಂಟೆಗೆ ಎಲ್ಲ ಮಾರೋಗಬೇಕು. ಇಲ್ಲ ಇದ್ರೆ ಕುಲ್ಲೋಗ್ತೈತಣ್ಣ ಎಲ್ಲನೂ. ಇವಾಗ ದಿನಕ್ಕೆ ನಾನು 200 ಕೊಟ್ಟು 500 ಕೊಟ್ಟು ಹಾಕ್ತೀವಿ. ಸೇಲ್ ಒಂದು 4 ಗಂಟೆಗೆ 5 ಗಂಟೆಗೆಲ್ಲ ಸೇಲ್ ಆಗ್ತೈತೆ. ಇವಾಗ ಒಂದು ಕಟ್ಟು 20 ರೂಪಾಯಿ ಆಗ್ತದೆ ಅಣ್ಣ. ಇವಾಗ ಅವಾಗ 18 ರೂಪಾಯಿ ಆಗ್ತಾರೆ. ಅವರು 18 ರೂಪಾಯಿ ಒಂದು 2 ರೂಪಾಯಿ ಲಾಭ ಇಟ್ಕೊಂಡು ಮಾರ್ಬಿಡ್ತೀವಿ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಸಣ್ಣ ಪ್ರಮಾಣದ ಮಳೆಯಾಗಿದ್ರೂ ಬಿಸಿಯ ತಾಪ ಇನ್ನೂ ಕಡಿಮೆ ಆಗಿಲ್ಲ. ವರುಣ ಕೃಪೆ ತೋರುತ್ತಾನೋ ಇಲ್ವೋ, ಸೊಪ್ಪು ತರಕಾರಿಗೆ ಸಮತೋಲನಾತ್ಮಕ ಬೆಲೆ ಸಿಗುತ್ತಾ ಇಲ್ವೋ ಎಂದು ರೈತ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾನೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.